ಏಸ್ಪೆಟ್ ಆಡುವವರಿಗೆ ಕುಡುಕರಿಗೆ ಹೇಳಿ ಮಾಡಿಸಿದಂಥ ತಾಣವಾದ ಹಟ್ಟಿ ಆಲೂರಿನ ಸರ್ಕಾರಿ ಆಸ್ಪತ್ರೆ. ಹೌದು ವೀಕ್ಷಕರೇ, ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಹಟ್ಟಿ ಆಲೂರು ಗ್ರಾಮದಲ್ಲಿರುವ ಸರ್ಕಾರಿ ಆಸ್ಪತ್ರೆಯ ನಿಜ ಸ್ಥಿತಿ ಇದು. ನಮ್ಮ ವಾಹಿನಿಯ ವರದಿಗಾರರಾದ ರಾಘವೇಂದ್ರ ಮೊಮ್ಮಡ್ಲವರ್ ಈ ವಿಷಯ ನಮ್ಮ ಗಮನಕ್ಕೆ ತಂದದ್ದು ಮಹತ್ವದ ವಿಷಯನೇ. ಸಾರ್ವಜನಿಕರ ಹಿತದೃಷ್ಟಿಯಿಂದ ಸರ್ಕಾರ ಅಂದು ಆಸ್ಪತ್ರೆ ನಿರ್ಮಾಣ ಮಾಡಿತ್ತು. ಆದರೆ ಇಂದು ಸಂಬಂಧಿಸಿದ ಬೇಜವಾಬ್ದಾರಿ ಅಧಿಕಾರಿಗಳ ನಿರ್ಲಕ್ಷ್ಯತನದಿಂದ ಆಸ್ಪತ್ರೆ ಗಬ್ಬೆದ್ದು ನಾರುತ್ತಿದೆ. ಸರ್ಕಾರ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಗ್ರಾಮದ ಬಡ ರೋಗಿಗಳಿಗೆ ಚಿಕಿತ್ಸೆ ಒದಗಿಸಲಿ ಅಂತ ಹಟ್ಟಿ ಆಲೂರು ಗ್ರಾಮದಲ್ಲಿ ಸಾರ್ವಜನಿಕ ಆಸ್ಪತ್ರೆ ನಿರ್ಮಾಣ ಮಾಡಿದೆ. ಆದರೆ ಸಾರಾಯಿ, ಗುಟ್ಕಾ ಮತ್ತು ಮೂತ್ರ ವಿಸರ್ಜನೆ ಮಾಡಲು ಉಪಯೋಗಿಸುತ್ತಿರೋದು ನಾಚಿಕೆಗೇಡಿನ ಸಂಗತಿಯಾಗಿದೆ. ಹೊಸಪೇಟೆ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳ ಜೊತೆಗೆ ರಾಘವೇಂದ್ರ ಮೊಮ್ಮಡ್ಲವರ್ ಹಾಗೂ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ದೌರ್ಜನ್ಯ ನಿಯಂತ್ರಣ ಸಮಿತಿ ಸದಸ್ಯರಾದ ಕರೆಪ್ಪ ಗುಡ್ಡೆಣ್ಣವರ್ ಇಬ್ಬರು ಮಾತನಾಡಿ, ಸಾರ್ವಜನಿಕ ಆಸ್ತಿ ತಮ್ಮ ಸಂರಕ್ಷಣೆಯ ದಿಕ್ಕಿಲ್ಲದೆ ಹಾಳಾಗುತ್ತಿದ್ದು ಆದಷ್ಟು ಬೇಗನೆ ಬಾಗಿಲು ಕಿಟಕಿಗಳನ್ನು ಮರು ರಿಪೇರಿ ಮಾಡಿಸಿ ಸಾರ್ವಜನಿಕ ಆಸ್ತಿಯಾದ ಹಟ್ಟಿ ಆಲೂರು ಆಸ್ಪತ್ರೆಯನ್ನ ಸಂರಕ್ಷಿಸಲು ವಿನಂತಿಸಿದ್ರು. ಅದರಂತೆ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಆದಷ್ಟು ಬೇಗನೆ ಸರಿಪಡಿಸಿ ಸಂರಕ್ಷಣೆ ಮಾಡುತ್ತೇವೆ ಎಂದು ತಿಳಿಸಿದ್ದಾರೆ. ಇದು ಹೊಸಪೇಟೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಸಾರ್ವಜನಿಕ ಆಸ್ಪತ್ರೆ. ಸಾಕಷ್ಟು ಬಾರಿ ಆಸ್ಪತ್ರೆಯನ್ನ ಸ್ವಚ್ಛಗೊಳಿಸಲು ಪಿಡಿಒ ಅವರ ಗಮನಕ್ಕೆ ತಂದರೂ ಕೂಡ ಯಾವ ಪ್ರಯೋಜನ ಆಗುತ್ತಾ ಇಲ್ಲ. ಈ ಸುದ್ದಿಯನ್ನ ಗಮನಿಸಿದ ಮೇಲಾದರೂ ಸರ್ಕಾರ ಮತ್ತು ಸಂಬಂಧಿಸಿದ ಅಧಿಕಾರಿಗಳು ಏನು ಕ್ರಮ ಕೈಗೊಳ್ಳುತ್ತಾರೆ ಎನ್ನುವುದನ್ನ ಕಾಯ್ದು ನೋಡಬೇಕಾಗಿದೆ. ವರದಿ ಮಹಾಂತೇಶ್ ಬೇವಿನಕಟ್ಟಿ, ಹಲೋ ಹುಕ್ಕೇರಿ ನ್ಯೂಸ್, ಹುಕ್ಕೇರಿ.